ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ಚು ಡಿಫ್ರೆಂಟ್ ಪ್ಯಾಟರ್ನು ಫ್ರೆಂಡ್ಸ್. ಇದು ಚೈನ್ ಹಾಕಿ ಹಾಕುವಂಥದ್ದು. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಮೊದಲನೇದಾಗಿ ಸ್ಯಾರಿ ಪಲ್ಲು ಸೈಡಿಂದ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀಡಲ್ ನಂಬರ್ 10 0.75 mm ತೊಗೊಳ್ತಾ ಇದ್ದೀನಿ. 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ ಸ್ಯಾರಿ ಕಲರು. ಈಗ ರೈಟ್ ಸೈಡಿಂದ ಕತ್ರಿ ಬೇಕಾಗುತ್ತೆ ಆ್ಯಸ್ ಯೂಶುವಲ್. ಈಗ ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ. ಪಲ್ಲು ರೈಟ್ ಸೈಡಿಂದ ದಾರ ನಿಟ್ಟು ನೀಡಲ್ ಹಾಕಿ ದಾರ ತೊಗೊಂಡು ಬಂದು ಎಡ್ಜಿಂದನೇ ಸ್ಟಾರ್ಟ್ ಮಾಡಬೇಕು. ನೋಡ್ಕೊಳ್ಳಿ, ದಾರ ತೊಗೊಂಡು ಬಂದು ಒಂದು ಲಾಕ್ ಮಾಡ್ಕೊಳ್ಳೋಣ. ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ 5 ಚೈನ್ 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ನೋಡಿ. ಟೈಟಾಗೂ ಬೇಡ ಲೂಸಾಗೂ ಬೇಡ, ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. ನೀವು 6 ಬೇಕಾದ್ರೂ ಹಾಕೊಬೋದು, ನಿಮಗೆ ಗ್ಯಾಪ್ ನೋಡಿಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 5 ಚೈನ್ಸೇ ಹಾಕ್ಕೊಳ್ತಾ ಇದ್ದೀನಿ. ಮುದ್ದಾಗೆ ಪಕ್ಕದಲ್ಲೇ ಬರಲಿ ಅನ್ನೋ ಕಾರಣಕ್ಕೆ ನಾನು ಬರೀ 5 ಚೈನ್ಸೇ ಹಾಕ್ಕೊಳ್ತಾ ಇದ್ದೀನಿ. ನೀವು ನೋಡಿಕೊಂಡು ನಿಮ್ಮ ತಕ್ಕನಂಗೆ ನೀವು ಹಾಕ್ಕೋಬೋದು, ನಿಮ್ಮ ಟೇಸ್ಟ್ ತಕ್ಕನಂಗೆ ನೀವು ಹಾಕ್ಕೋಬೋದು. ಅದು ನಿಮ್ಗೆ ಹೇಗೆ ಇಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಂಗೆ ಬೇಕಾದ್ರೂ ಹಾಕೋಬೋದು ನೀವು. ನೋಡಿ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಲಾಕ್ ಮಾಡ್ತಾ ಇದ್ದೀನಿ. ಜಾಸ್ತಿ ಟೈಟು ಮಾಡ್ತಾ ಇಲ್ಲ, ಜಾಸ್ತಿ ಲೂಸು ಮಾಡ್ತಾ ಇಲ್ಲ. 1 2 3 4 5 ಚೈನ್ಸ್ ಹಾಕೋದು. ಎಲ್ಲಿಗೆ ಬರುತ್ತೋ ನೋಡಿಕೊಂಡು, ಟೈಟು ಬೇಡ ಲೂಸು ಬೇಡ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ತಿರುಗಿ 5 ಚೈನ್ಸ್. ಬೇಸು ತುಂಬಾ ಈಸಿ ಇದೆ ನೋಡಿ. ಲಾಸ್ಟಲ್ಲೂ ಅಷ್ಟೇ ನಾನು 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಅಷ್ಟೇ 1 2 3 4 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. 1 2 3 5 ಚೈನ್ಸ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲೂಸು ಮಾಡಬೇಡಿ, ಟೈಟು ಮಾಡಬೇಡಿ, ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. 5 ಚೈನ್ಸ್ ಹಾಕಿ ಪಕ್ಕದಲ್ಲಿ ಲಾಸ್ಟಲ್ಲೂ 5 ಚೈನ್ಸೇ ಎಂಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕುಚ್ಚು ಕಂಪ್ಲೀಟ್ ಆಗಲ್ಲ. ಲಾಸ್ಟಲ್ಲಿ ಒಂಚೂರು ಒಂದೇ ಒಂದು ಚೈನ್ ಕಡಿಮೆ ಬಂದರೂ ಪರವಾಗಿಲ್ಲ ಫ್ರೆಂಡ್ಸ್, ಇಲ್ಲ ಒಂಚೂರು ಒಂದೇ ಒಂದು ಚೈನ್ ಜಾಸ್ತಿ ಬಂದರೂ ಪರವಾಗಿಲ್ಲ. ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಎಂಡ್ ಮಾಡ್ಕೊಳ್ಳಿ. ನೀವು ನಿಮ್ಗೆ ಈಸಿಯಾಗೆ ಗೊತ್ತಾಗುತ್ತೆ ನೋಡಿ. ಲಾಸ್ಟಲ್ಲಿ 3 ಚೈನ್ಸ್ ಹಾಕಿ ನೀಡಲ್ ಅಲ್ಲೇ ಇಟ್ಟು ಸ್ವಲ್ಪ ದಾರ ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಡಲ್ನ ಮೇಲಕ್ಕೆ ಎತ್ತಿದ್ರೆ ಅದು ಒಂದು ಗಂಟಾಗುತ್ತೆ. ಈಗ ಗಮ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಆ ಗಂಟಿರೋ ಕಡೆ. ಈಗ ಸ್ಯಾರಿ ಕಲರು ತೊಗೊಂಡಿದ್ದೀನಿ. 180 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಳ್ತಾ ಇದ್ದೀನಿ. ಎಷ್ಟು ನಿಮಗೆ ದಪ್ಪ ನೋಡಿಕೊಂಡು ಹಾಕೋಬೋದು. ಇಲ್ಲಿ ದಪ್ಪ ಕಸ್ಟಮರ್ ಸ್ವಲ್ಪ ದಪ್ಪ ಕೇಳಿರೋದ್ರಿಂದ ನಾನು ದಪ್ಪಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. 5 ಚೈನ್ಸ್ ಒಳಗೆ ಹೋಗಿ ದಾರನ ಎಷ್ಟುದ್ದ ಬೇಕೋ ಅಷ್ಟುದ್ದ ಕಟ್ ಮಾಡಿಕೊಂಡು ಗೋಲ್ಡ್ ದಾರ ಅಥವಾ ಸಿಲ್ವರ್ ಇದ್ದರೆ ಸಿಲ್ವರ್ ದಾರನ ಹಿಂದೆಗಡೆ ಇಟ್ಟು 2 ಸಲ ಸುತ್ತಿ ಇದು ಕುಚ್ಚನ್ನ ಮೇಲೆಗಡೆ ಮಾಡಿ 1 2 3 4 5 6 ಅಥವಾ 7 ಅಲ್ಲ 5-6 ಸತಿ ಬೇಕಾದ್ರೂ ಹಾಕೊಬೋದು. ನೀವು ಟೈಟು ನೋಡಿಕೊಂಡು ಹಾಕೊಳ್ಳಿ. ಟೈಟಾಗಿ ಎಳ್ಕೊಬೇಕಾಗತ್ತೆ. ಮೇಲೆಗಡೆ ಎತ್ತಿ ಒಂದು 5-6 ಸತಿ ಗಂಟು ಹಾಕೊಬೇಕಾಗತ್ತೆ ನೋಡಿ. ನಾನು ಈಸಿಯಾಗಿ ತೋರಿಸ್ತಾ ಇದ್ದೀನಿ, ನೀವು ಆರಾಮಾಗಿ ನೋಡಿನೇ ಕಲ್ತ್ಬಿಡ್ಬೋದು ನೋಡಿ. ದಾರನ ಹಾಕಿ ಎಷ್ಟು ಉದ್ದ ಬೇಕೋ ಅಷ್ಟು ನೋಡಿಕೊಂಡು ದಾರನ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಿ ಗೋಲ್ಡ್ ದಾರ ಅಥವಾ ಸಿಲ್ವರ್ ದಾರ, ಸಿಲ್ವರ್ ಇದೆಯಲ್ವ, ನಾನು ಸಿಲ್ವರ್ ತೊಗೊಂಡಿದ್ದೀನಿ. ಗೋಲ್ಡ್ ಇದ್ದರೆ ಗೋಲ್ಡ್ ತೊಗೋಬೇಕು, ಸಿಲ್ವರ್ ಇದ್ದರೆ ಸಿಲ್ವರ್, ಕಾಪರ್ ಇದ್ದರೆ ಕಾಪರ್ ತೊಗೋಬೇಕು ಫ್ರೆಂಡ್ಸ್. ಅದಕ್ಕೆ ಮ್ಯಾಚ್ ಆಗೋ ರೀತಿಯೇ ಜರಿ ದಾರ ಸುತ್ತಬೇಕಾಗತ್ತೆ. 2 ಸಲ ಸುತ್ತಿ ಈ ದಾರನ ಕುಚ್ಚನ ಮೇಲೆ ಕಡೆ ಮಾಡಿ ಒಂದು 5-6 ಸತಿ ಗಂಟು ಹಾಕೋಬೇಕು. ಟೈಟಾಗಿ ಎಳ್ಕೊಳ್ಳಿ, ಇಲ್ಲಾಂದರೆ ಲೂಸಾಗೆ ಬಿಟ್ಕೊಂಡ್ಬಿಡುತ್ತೆ. ಸಿಲ್ಕ್ ಆಗಿರೋದ್ರಿಂದ ಎಳ್ಕೊಂಬಂದ್ಬಿಡುತ್ತೆ. ಅದಕ್ಕೋಸ್ಕರ ಒಂದು 5-6 ಸತಿ ಎಳ್ಕೊಬೇಕಾಗತ್ತೆ ಫ್ರೆಂಡ್ಸ್ ನೋಡಿ. ಗಂಟು ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಹಿಂಗೆ ನಿಮಗೆ ಕುಚ್ಚಾಕಕ್ಕೆ ಬರಲ್ಲ ಅಂತಂದರೆ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ಇನ್ನು ಡೀಟೈಲಾಗಿ ಹೇಳ್ಕೊಟ್ಟಿದ್ದೀನಿ ಕುಚ್ಚಾಕೋದು ಹೇಗೆ ಅಂತ ನೋಡಿ. ಬೇಕಾದರೆ ಇನ್ನೊಂದರಲ್ಲಿ ಬೇಬಿ ಕುಚ್ಚು ಹಾಕಿದ್ದೀನಿ. ನಾರ್ಮಲ್ ಸೂಚಿಗೆ ಚುಚ್ಚುಬಿಟ್ಟು ಹಾಕ್ತಾರಲ್ವ ಸ್ಯಾರಿಗೇನೆ, ಅದನ್ನು ತೋರಿಸಿದ್ದೀನಿ. ಬೇಕಾದ್ರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡ್ಕೊಳ್ಳಿ. ಸ್ಕಿಪ್ ಮಾಡ್ದಿರಾ ನೋಡಿ ಈಸಿಯಾಗಿ ಹೇಗೆ ಹಾಕೋದು ಅಂತ ಗೊತ್ತಾಗುತ್ತೆ ನಿಮಗೇನೆ.
ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ. ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ನೋಡಿ ಕಟ್ ಮಾಡ್ಕೊಳ್ಳಿ. ದಾರಾನ 2 ಸಲ ಸುತ್ತಿ ಮೇಲೆಗಡೆ ಎತ್ಬಿಟ್ಟು ಒಂದು 5-6 ಸತಿ 6 ಸತಿ ಸುತ್ತಿದ್ದೀನಿ ನಾನು. ಟೈಟಾಗಿ ನೋಡಿಕೊಂಡು ನೀವು ಎಷ್ಟು ಸತಿ ಬೇಕಾದ್ರೂ ಸುತ್ಕೋಬೋದು ಫ್ರೆಂಡ್ಸ್. ನಿಮ್ಗೆ ಇನ್ನೂ ಒಂದು ಟಿಪ್ ಹೇಳ್ತಾ ಇದ್ದೀನಿ ನೋಡಿ. ನಿಮ್ಗೆ ಇನ್ನೂ ಟೈಟಾಗಿರಬೇಕು ಅಂತಂದರೆ ಹಿಂದೆಗಡೆ ಗಮ್ ಪೇಸ್ಟ್ ಮಾಡ್ಕೋಬೋದು. ಅದು ಬಿಟ್ಕೊಳ್ಳಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಈಗ ಅಲ್ಲಿ ಒಂದು 5-6 ಹಾಕೋಬೋದು ನೀವು. ಇದು ಒಂದು 10 ಕಲರು ವೈಟು 10 ಕಲರ್ ಸಿಲ್ವರ್ ಹಾಕೊಳ್ತಾ ಇದ್ದೀನಿ ನೋಡಿ. ಈಗ 10 ಹಾಕೊಳ್ತಾ ಇಲ್ಲ, ಇಲ್ಲಿ 8 ಹಾಕೊಳ್ತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕೋಬೋದು. 10 ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇದು ಪನ್ನ ಚಿಕ್ಕದಿರೋದ್ರಿಂದ ಸ್ಯಾರಿ 10 ಹಾಕಿದ್ರೆ ಲಾಸ್ಟಲ್ಲಿ ತೀರಾ ಒಂಥರ ಬಂದ್ಬಿಡುತ್ತೆ ಅನ್ನೋ ಕಾರಣಕ್ಕೆ 8 ಮಾತ್ರ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಬರುತ್ತೆ ಡಿಸೈನ್ ಅಂತ ನೋಡಿ. ಸೇಮ್ ಅದೇ ರೀತಿ ಸಿಲ್ವರು 2 ಸಲ ಸುತ್ತಬಿಟ್ಟು ಮೇಲೆಗಡೆ ಎತ್ತಿ ಒಂದು 5-6 ಸತಿ ಗಂಟು ಹಾಕೊಬೇಕಾಗತ್ತೆ. ಮೇಲೆಗಡೆ ಎತ್ತಿ ಎಕ್ಸ್ಟ್ರಾ ಏನಾದರೂ ಇತ್ತು ಅಂದರೆ ತೆಕ್ಕೊಂಬಿಡಿ. ಹಂಗೆ ಟೈಟಾಗಿ ಇಟ್ಕೊಬೇಕಾಗುತ್ತೆ, ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಿಮ್ಗೆ ಈಸಿಯಾಗಿ ಬರಲ್ಲ. ಸ್ವಲ್ಪ ಆಗ್ತಾ ರೂಢಿ ಆಗಿದ್ರೆ ನಿಮಗೆ ಗೊತ್ತಾಗುತ್ತೆ, ಆವಾಗ ಹಾಕ್ಕೋಬೋದು. ನೋಡಿ ಎಷ್ಟು ಟೈಟಾಗಿ ಬಂದಿದೆ ಅಂತ. ಕಿತ್ತಾಕಿದ್ರೂ ಬರಲ್ಲ ಫ್ರೆಂಡ್ಸ್, ಅಷ್ಟು ಟೈಟಾಗಿರುತ್ತೆ. ಟೈಟಾಗಿ ಹಾಕ್ಬೇಕಷ್ಟೇ ನೀವು. ನೋಡಿ ಅದೇ ರೀತಿ ಒಂದು 8 ಹಾಕೊಂಡಿದ್ದೀವಲ್ಲ ವೈಟ್ ಕಲರು. ಈಗ ಅದೇ ರೀತಿ ಇದು ಕಲರ್ ಕಾಂಬಿನೇಷನ್ ಇಲ್ಲ. ಕಲರ್ ಕಾಂಬಿನೇಷನ್ ಇರೋದು ಶಾರ್ಟ್ಸಲ್ಲಿ ಹಾಕಿದ್ದೀನಿ. ಅದು ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಈ ಡಿಸೈನು. ಈಸಿ, ಚೆನ್ನಾಗೂ ಕಾಣುತ್ತೆ, ಬೇಗನೂ ಆಗೋಗುತ್ತೆ. ನೋಡಿ ಟ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. 8 ಹಾಕೊಂಡಿದ್ದೀನಿ, ಅದು 8, ಇದು 8 ಕಲರ್ ಹಾಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ಕಟ್ ಮಾಡಿ ತೋರಿಸಿ ಲೆವೆಲ್ ಅಪ್ ಮಾಡ್ಕೊಬೇಕು. ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದ ಲೆವೆಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಪುಟ್ಟ ಅಣಿಯಾಗಿ ಮಾಡ್ಕೊಂಡಿರ್ತೀನಿ. ನೋಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಡಿಸೈನು ಅಂತ. ಇಲ್ಲಿ ಮೇಲೆಗಡೆ ಯಾಕಾಗಿದೆ ಅಂತಂದರೆ ಸ್ವಲ್ಪ ಅದು ಜಿಗ್ಜ್ಯಾಗ್ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಗೆ ಹಂಗೆ ಮೇಲೆ ಅನಿಸ್ತಿದೆ ಅಷ್ಟೇ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಇನ್ನೊಂದು ಲಿಂಕ್ ಹಾಕಿರ್ತೀನಿ, ಅದು ಚೆಕ್ ಮಾಡಿ ಎಷ್ಟು ಕ್ಲಿಯರಾಗಿ ಬಂದಿದೆ ಅಂತ. ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.